ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2026 ಕುಂಭರಾಶಿಯವರೇ, ದೀರ್ಘಕಾಲದಿಂದ ನೀವು ಅನುಭವಿಸುತ್ತಿದ್ದ ಈ ಮಾನಸಿಕ ವೇದನೆ, ಹಣಕಾಸಿನ ಮುಗ್ಗಟ್ಟು ಮತ್ತು ಈ ಕಣ್ಣೀರಿನ ದಿನಗಳಿಗೆ ಈಗ ಪೂರ್ಣ ವಿರಾಮ ಬೀಳುವ ಸಮಯ ಹತ್ತಿರ ಬಂದಾಯಿತು. ಇದು ಕೇವಲ ಒಂದು ಸಾಮಾನ್ಯ ಮಾತು ಅಥವಾ ಈ ಕೇವಲ ಜ್ಯೋತಿಷ್ಯದ ಲೆಕ್ಕಾಚಾರವಲ್ಲ, ಬದಲಿಗೆ ನಿಮ್ಮ ಜೀವನದ ಕತ್ತಲೆಯನ್ನು ಸರಿಸಲು ಬರುತ್ತಿರುವ ಒಂದು ದೈವಿಕ ಸಂಕಲ್ಪವಾಗಿದೆ. ಈ ವಿಡಿಯೋದಲ್ಲಿ ನಾವು ಚರ್ಚಿಸಲಿರುವ ವಿಷಯಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಲಿವೆ. ಈ ಹುಣ್ಣಿಮೆಯ ನಂತರ ಅಂದರೆ ಈ ಮಾಘ ಪೌರ್ಣಿಮೆಯು ನಿಮ್ಮ ಜೀವನದಲ್ಲಿ ಒಂದು ದಾರಿ ದೀಪದಂತೆ ಮೂಡಿಬರುತ್ತೆ. ಈ ಪೌರ್ಣಿಮೆಯಿಂದ ಆರಂಭವಾಗಿ ಫೆಬ್ರವರಿ 15ರಂದು ಬರುವ ಪವಿತ್ರ ಈ ಮಹಾಶಿವರಾತ್ರಿವರೆಗಿನ ಈ 15 ದಿನಗಳು ಕುಂಭರಾಶಿಯವರ ಪಾಲಿಗೆ ಅತ್ಯಂತ ಅಮೂಲ್ಯ ಮತ್ತು ಶಕ್ತಿಶಾಲಿ ದಿನಗಳು. ಈ ಸಮಯವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದೈವಿಕ ಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡಿವೆ ಎನ್ನುವುದಕ್ಕೆ ಈ ಕಾಲಘಟ್ಟವೇ ಸಾಕ್ಷಿ. ಕಳೆದು ಹೋದ ನೋವಿನ ದಿನಗಳು. ಇಷ್ಟು ದಿನಗಳ ಕಾಲ ನೀವು ನಂಬಿದವರಿಂದಲೇ ಮೋಸ ಹೋಗಿರಬಹುದು. ಎಷ್ಟೋ ರಾತ್ರಿಗಳು ನನಗೆ ಮಾತ್ರ ಈ ಕಷ್ಟಗಳು ಏಕೆ ಬರುತ್ತಿವೆ ಎಂದು ದೇವರೆದುರು ಕಣ್ಣೀರಿಟ್ಟಿರಬಹುದು. ಅರ್ಹತೆ ಇದ್ದರೂ ಅವಕಾಶಗಳು ಕೈತಪ್ಪಿ ಹೋದಾಗ ಅನುಭವಿಸಿದ ಆ ನೋವು ಈಗ ಆಶೀರ್ವಾದವಾಗಿ ಬದಲಾಗಲಿದೆ. ಯಾರು ನಿಮ್ಮನ್ನು ಯಾವುದೇ ಕಾರಣವಿಲ್ಲದೆ ದೂಷಿಸಿದ್ದರು, ಯಾರಿಂದ ನೀವು ಅವಮಾನ ಅನುಭವಿಸಿದ್ದರೋ ಅವರೆಲ್ಲರೂ ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ದಿನಗಳು ಹತ್ತಿರದಲ್ಲಿದೆ. ನಿಮ್ಮ ಪ್ರತಿಯೊಂದು ಹನಿ ಕಣ್ಣೀರಿಗೂ ಈ ಬೆಲೆ ಸಿಗುವ ಕಾಲ ಬಂದಾಯಿತು. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಗ್ರಹಗಳ ರಾಜನಾದ ಈ ಶನಿ ಭಗವಾನರು ಮತ್ತು ಈ ಜ್ಞಾಪಕಕಾರನಾದ ಈ ಗುರುದೇವ ನಿಮ್ಮ ರಾಶಿಯ ಮೇಲೆ ಪ್ರಸನ್ನರಾಗುತ್ತಿದ್ದಾರೆ. ಈ ಫೆಬ್ರವರಿ ನಿಮಗೆ ಈ 1ರ ನಂತರ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ವರ್ಷಗಳಿಂದ ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದ ಸಮಸ್ಯೆಗಳು ಬೆಟ್ಟದಂತೆ ಈ ಕಂಡು ಕಷ್ಟಗಳು ಸೂರ್ಯನ ಬಿಸಿಲಿಗೆ ಕರಗುವ ಹಿಮದಂತೆ ಮಾಯವಾಗಲಿವೆ. ಇದು ಯಾವುದೋ ಮಂತ್ರ ತಂತ್ರದಂತೆ ಒಂದೇ ರಾತ್ರಿಯಲ್ಲಿ ಆಗದಿದ್ದರೂ ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳು ಒಂದೊಂದಾಗಿ ದೂರಾಗುವುದನ್ನು ನೀವು ಸ್ಪಷ್ಟವಾಗಿ ಗಮನಿಸುತ್ತೀರಿ. ಈ 15 ದಿನಗಳಲ್ಲಿ ನೀವು ಗಮನಿಸುವ ಮೊದಲ ದೊಡ್ಡ ಪವಾಡವೆಂದರೆ ಶತ್ರುಗಳ ಶಮನ. ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆಪಟ್ಟವರು, ನಿಮ್ಮ ಕೆಲಸಗಳಲ್ಲಿ ಅಡೆತಡೆ ಉಂಟು ಮಾಡಿದವರು ಈಗ ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ನಿಮ್ಮಲ್ಲಿ ಮೂಡುವ ಹೊಸ ರೀತಿಯ ಆತ್ಮವಿಶ್ವಾಸವು ನಿಮ್ಮ ಎದುರಾಳಿಗಳನ್ನು ಮೌನವಾಗುವಂತೆ ಮಾಡುತ್ತೆ. ಶತ್ರುಗಳು ಕೂಡ ನಿಮ್ಮ ಈ ಸ್ನೇಹ ಹಸ್ತ ಚಾಚುವ ಅಥವಾ ನಿಮ್ಮ ಸಹವಾಸವೇ ಬೇಡವೆಂದು ದೂರ ಸರಿಯುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಈ ಕೋರ್ಟ್ ಕಚೇರಿಯ ವ್ಯವಹಾರಗಳು, ಸ್ಥಗಿತಗೊಂಡಿದ್ದ ಆಸ್ತಿ ವಿಚಾರಗಳು ಅಥವಾ ದೀರ್ಘಕಾಲದಿಂದ ಈ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು ಈ ಅವಧಿಯಲ್ಲಿ ವೇಗವನ್ನು ಪಡೆದುಕೊಳ್ಳುತ್ತವೆ. ನೀವು ಕೈಬಿಟ್ಟಿದ್ದ ಅಥವಾ ಇನ್ನೂ ಇದು ಸಾಧ್ಯವೇ ಇಲ್ಲ ಎಂದು ನಿರ್ಧರಿಸಿದ್ದ ಕೆಲಸಗಳು ಅಚ್ಚರಿಯ ರೀತಿಯಲ್ಲಿ ಪುನರಾರಂಭಗೊಳ್ಳುತ್ತವೆ. ಇದು ನಿಮ್ಮ ವೈಯಕ್ತಿಕ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಕಾಲವು ನಿಮಗೆ ನೀಡುತ್ತಿರುವ ಅತೀ ದೊಡ್ಡ ಬೆಂಬಲ. ಆದ್ದರಿಂದ ಈ ಸಮಯದಲ್ಲಿ ಆಲಸ್ಯವನ್ನು ತೊರೆದು ಪ್ರಯತ್ನಪಟ್ಟರೆ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಆರ್ಥಿಕ ಅಭಿವೃದ್ಧಿ ಮತ್ತು ಅನಿರೀಕ್ಷಿತ ಧನಾಗಮನ. ಹಣಕಾಸಿನ ವಿಚಾರಕ್ಕೆ ಬಂದರೆ ಫೆಬ್ರವರಿ 1 ಮತ್ತು ಈ 15ರ ನಡುವೆ ಶುಭವಾರ್ತೆಗಳು ನಿಮ್ಮ ಮನೆ ಬಾಗಿಲು ತಟ್ಟಲಿವೆ. ಯಾರಿಗೋ ನೀಡಿದ್ದ ಸಾಲದ ಹಣ ವಾಪಸ್ ಬರಬಹುದು ಅಥವಾ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ದೊರೆತು ಸಂಬಳ ಹೆಚ್ಚಾಗಬಹುದು. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಅತ್ಯಂತ ಪ್ರಶಸ್ತವಾದ ಸಮಯ. ಆದರೆ ನೆನಪಿಡಿ, ಹಣವು ಕೇವಲ ಕಾಗದವಲ್ಲ, ಅದು ನಿಮ್ಮ ಕಠಿಣ ಪರಿಶ್ರಮದ ಬೆವರು. ಈಗ ಬರುವ ಹಣವು ನಿಮ್ಮ ಭವಿಷ್ಯದ ಉಳಿತಾಯಕ್ಕೆ ಅಡಿಪಾಯವಾಗಲೇಬೇಕು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರ್ತಾಳೆ. ಆಧ್ಯಾತ್ಮಿಕ ಅಂದರೆ
ನೀವು ಈ ಫೆಬ್ರವರಿ 2ನೇ ವಾರಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಅತೀಂದ್ರಿಯ ಶಾಂತಿ ನೆಲೆಸುತ್ತೆ. ಮಹಾಶಿವರಾತ್ರಿಯ ಹತ್ತಿರ ಬರುತ್ತಿದ್ದಂತೆ ನಿಮಗೆ ಕೆಲವು ವಿಶೇಷ ಕನಸುಗಳು ಬೀಳಬಹುದು ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕೆಂಬ ಈ ಪ್ರಬಲ ಇಚ್ಛೆ ನಿಮಗೆ ಉಂಟಾಗುತ್ತೆ. ಇವುಗಳನ್ನು ಕೇವಲ ಕಾಲ್ಪನಿಕ ಎಂದು ನೀವು ಯಾವತ್ತೂ ನಿರ್ಲಕ್ಷಿಸಬೇಡಿ. ಇವು ದೇವರು ನಿಮಗೆ ನೀಡುತ್ತಿರುವ ಸಕಾರಾತ್ಮಕ ಸೂಚನೆಗಳು. ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ, ಅದು ಈ ಸಮಯದಲ್ಲಿ ದೈವದ ಧ್ವನಿಯೇ ಆಗುತ್ತೆ. ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಸಣ್ಣ ಪುಟ್ಟ ಜಗಳಗಳು, ಗಂಡ ಹೆಂಡತಿಯ ನಡುವಿನ ಮನಸ್ತಾಪಗಳು ಈ ಅವಧಿಯಲ್ಲಿ ಕೊನೆಗೊಳ್ಳಲಿವೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಲಿದೆ. ಮದುವೆಯಾಗದವರಿಗೆ ಈ ಕಂಕಣ ಬಲ ಕೂಡಿಬರಲಿದೆ ಹಾಗೂ ಸಂತಾನದ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಮನೆಗೆ ಹೊಸ ಅತಿಥಿಯ ಆಗಮನದ ಶುಭವಾರ್ತೆ ಕೇಳಿಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಈ ಕಾಲದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿರುವಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಆಪ್ತರಂತೆಯೇ ನಟಿಸಿ ಬೆನ್ನಿಗೆ ಚೂರಿ ಹಾಕುವ ಸಂಭವವಿದೆ. ಆದ್ದರಿಂದ ಫೆಬ್ರವರಿ 15ರವರೆಗೆ ನಿಮ್ಮ ಮುಂದಿನ ಯೋಜನೆಗಳನ್ನು, ಹಣಕಾಸಿನ ಗುಟ್ಟುಗಳನ್ನು ಮತ್ತು ಕುಟುಂಬದ ಖಾಸಗಿ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಮೌನವಾಗಿ ಕೆಲಸ ಮಾಡುವುದು ನಿಮ್ಮ ರಕ್ಷಣಾ ಕವಚವಾಗಲಿದೆ. ವಾತಾವರಣದ ಬದಲಾವಣೆಯಿಂದಾಗಿ ಸ್ವಲ್ಪ ಆಲಸ್ಯ ಅಥವಾ ದೈಹಿಕ ಸುಸ್ತು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಪೌಷ್ಟಿಕ ಆಹಾರ ಮತ್ತು ಸರಿಯಾದ ನಿದ್ರೆಗೆ ಆದ್ಯತೆ ನೀಡಿ. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗುತ್ತೆ. ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಿವರಾತ್ರಿಯ ಪವಿತ್ರ ಉಪವಾಸಕ್ಕೆ ಸಿದ್ಧಪಡಿಸಿಕೊಳ್ಳಿ. ಈ ಫೆಬ್ರವರಿ 15ರ ಮಹಾಶಿವರಾತ್ರಿಯು ಕೇವಲ ಒಂದು ಹಬ್ಬವಲ್ಲ, ಇದು ನಿಮ್ಮ ಜೀವನದ ಈ ಪುನಶ್ಚೇತನದ ದಿನ. ಅಂದು ನೀವು ಮಾಡುವ ಜಾಗರಣೆ, ಓಂ ನಮಃ ಶಿವಾಯ ಮಂತ್ರದ ಪಠಣ ಮತ್ತು ಶಿವಲಿಂಗಕ್ಕೆ ಮಾಡುವ ಅಭಿಷೇಕವು ನಿಮ್ಮ 7 ಜನ್ಮಗಳ ಪಾಪಗಳನ್ನು ತೊಳೆಯುವ ಶಕ್ತಿಯನ್ನು ಹೊಂದಿದೆ. ನೀವು ಜಾತಕದಲ್ಲಿ ಎಂತಹ ದೋಷಗಳಿದ್ದರೂ ಗ್ರಹಗಳು ವಿರುದ್ಧವಾಗಿಯೂ ಶಿವನ ಆರಾಧನೆಯು ನಿಮಗೆ ಅವೆಲ್ಲವನ್ನು ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ನೀಡುತ್ತೆ. ಕುಂಭರಾಶಿಯವರೇ, ದೇವರು ನಿಮಗೆ ಈ ಕಷ್ಟಗಳನ್ನು ನೀಡಿದ್ದು ಶಿಕ್ಷೆಗಲ್ಲ, ಬದಲಾಗಿ ನಿಮ್ಮನ್ನು ಬಲಪಡಿಸಲು ಮತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು. ಈಗ ಪರೀಕ್ಷೆಯ ಕಾಲ ಮುಗಿದು ಫಲಿತಾಂಶವನ್ನು ಸಂಭವಿಸುವ ಅದ್ಭುತ ಕ್ಷಣಗಳು ಪ್ರಾರಂಭವಾಗಿವೆ. ಭೂತಕಾಲದಲ್ಲಿ ನಡೆದ ಈ ಕಹಿ ಘಟನೆಗಳನ್ನು ಮರೆತುಬಿಡಿ. ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಮುನ್ನಡೆಯಿರಿ. ಈ ಮಾಘ ಪೌರ್ಣಿಮೆಯ ಬೆಳಕು ಮತ್ತು ಶಿವನ ಕೃಪಾ ದೃಷ್ಟಿ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಯಾವತ್ತೂ ಕೂಡ ಇರುತ್ತೆ. ಈ 15 ದಿನಗಳ ಪ್ರತಿಯೊಂದು ಕ್ಷಣವನ್ನು ಶ್ರದ್ಧೆಯಿಂದ ಕಳೆಯಿರಿ. ಜಯ ಖಂಡಿತವಾಗಿಯೂ ನಿಮ್ಮದಾಗುತ್ತೆ. ಈ 2026 ಈ ದಿನ ನಿಮ್ಮ ಕಿವಿಗಳಲ್ಲಿ ಈ 3 ಅತಿ ದೊಡ್ಡ ರಹಸ್ಯವಾದ ಶುಭ ವಾರ್ತೆಗಳು ಮೊಳಗಲಿವೆ. ಅವು ನಿಮ್ಮ ಮುಖದಲ್ಲಿ ನಗು ತರಿಸುವಷ್ಟೇ ಅಲ್ಲ, ನಿಮ್ಮ ಆತ್ಮವನ್ನೇ ತೃಪ್ತಿಪಡಿಸುವವು. ಈ ರಹಸ್ಯಗಳನ್ನು ತಿಳಿಯುವ ಧೈರ್ಯ ನಿಮಗಿದೆಯೇ? ನಿಮ್ಮ ರಾಶ್ಯಾಧಿಪತಿಯಾದ ಈ ಶನಿ ಭಗವಾನರು ಮತ್ತು ಈ ಮನಸ್ಸಿನ ಕಾರಕ ಚಂದ್ರದೇವ ಒಟ್ಟಾಗಿ ಹೇಗೆ ಒಂದು ರಹಸ್ಯ ಯೋಜನೆ ರೂಪಿಸಲಿದ್ದಾರೆ ಎಂಬುದನ್ನು ನಾವು ನೋಡೋಣ. ನಿಮಗೆ ಇಷ್ಟು ದಿನಗಳಿಂದ ಮರೆಮಾಚಲ್ಪಟ್ಟಿದ್ದ ಈ 3 ಅಮೂಲ್ಯ ವರಗಳು ಸಿಗಲಿವೆ. ನಾವು ಆಳವಾಗಿ ತಿಳಿಯೋಣ. ಈ 3 ಶುಭವಾರ್ತೆಗಳು ಯಾವುದು? ನಿಮ್ಮ ಹಣ, ಕುಟುಂಬ ಮತ್ತು ಅಸ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲೂ ಈ ಕುಂಭ ರಾಶಿಯವರು ಅಂತ ಅಂದ್ರೇ ಈ ಜ್ಞಾನ, ಭಾವನೆಗಳು, ರಹಸ್ಯಗಳು ಮತ್ತು ಹೇಳಲಾಗದಷ್ಟು ನೋವು. ಇತ್ತೀಚಿನ ಕೆಲವು ಸಮಯದಿಂದ ಅನೇಕ ಈ ಕುಂಭ ರಾಶಿಯವರು ಕಣ್ಣೀರಿನಲ್ಲೇ ನೀವು ಕೈ ತೊಳೆದಿದ್ದೀರಾ. ಒಂದು ವಿಚಿತ್ರವಾದ ದ್ವಂದ್ವದಲ್ಲಿ ನೀವು ಬದುಕುತ್ತಿದ್ದೀರಿ. ಒಂದು ಕ್ಷಣ ಎಲ್ಲವೂ ಸರಿಯಾಗಿದೆ ಎನಿಸುತ್ತೆ, ಮತ್ತೆ ಅದೇ ಕ್ಷಣದಲ್ಲಿ ಎಲ್ಲವೂ ಕೈ ತಪ್ಪುತ್ತಿದೆ ಅನಿಸುತ್ತೆ. ಈ ಫೆಬ್ರವರಿ 2, 2026 ಸೋಮವಾರ. ಈ ಸೋಮವಾರವು ಭಗವಾನ್ ಅಂದರೆ ಅವರ ಶಿರಸ್ಸಿನ ಮೇಲೆ ಈ ವಿರಾಜಮಾನನಾದ ಚಂದ್ರದೇವನಿಗೂ ಅರ್ಪಿತದ ದಿನ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ದಿನವನ್ನು ಮನಸ್ಸು, ಭಾವನೆಗಳು ಮತ್ತು ಗುಪ್ತಧನ ಎಂದು ಕರೆಯಲಾಗುತ್ತೆ. ಗ್ರಹಗಳ ಸ್ಥಿತಿ ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಈ ದಿನ ತ್ರಿಯೋಗ ಯೋಗ ಮತ್ತು ಚಂದ್ರನ ವಿಶೇಷ ಗೋಚಾರ ನಿಮ್ಮ ಭಾಗ್ಯದ ಬಾಗಿಲುಗಳನ್ನು ತೆರೆಯಲಿವೆ. ಈ ಗುಪ್ತ ಶುಭವಾರ್ತೆ ಎಂದಾಗ ಅದರ ಅರ್ಥ ನೀವು ನಿರೀಕ್ಷಿಸಿದ ಅಥವಾ ನಿರೀಕ್ಷೆಯನ್ನೇ ಬಿಚ್ಚಿಟ್ಟ ಸಂತೋಷ
ಗದ್ದಲ ಮಾಡುತ್ತಾ ಬರುವುದಿಲ್ಲ. ನಿಶ್ಶಬ್ದವಾಗಿ ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ನಿಮ್ಮ ಜೀವನವನ್ನೇ ಬದಲಾಯಿಸಿಬಿಡುತ್ತೆ. ಈ ವರದಿಗಳನ್ನು ಸರಿಸಿ ಮೊದಲ ಗುಪ್ತ ಶುಭವಾರ್ತೆ ಏನು ಎಂಬುದನ್ನು ನಾವು ನೋಡೋಣ. ಈ ಶುಭವಾರ್ತೆ ಹಣ. ಕುಂಭರಾಶಿಯವರೇ, ಹಣ ಜೀವನದ ಅವಶ್ಯಕ ಶಕ್ತಿ. ನೀವು ಹಣಕ್ಕಾಗಿ ತುಂಬ ಹೋರಾಟ ಮಾಡಿದ್ದೀರಿ, ಕಷ್ಟಪಟ್ಟಿದ್ದೀರಿ. ಬಹುಶಃ ಹಣ ಕೈಗೆ ಬರುವ ಮುನ್ನವೇ ತಪ್ಪಿ ಹೋಗಿದೆ. ಆದರೆ 2 ಫೆಬ್ರವರಿ 26ರಂದು ಮೊದಲ ದೊಡ್ಡ ಸುದ್ದಿ ನಿಮ್ಮ ಆರ್ಥಿಕ ಜೀವನಕ್ಕೆ ಸಂಬಂಧಿಸಿದೆ. ಇಲ್ಲಿ ಗುಪ್ತ ಎಂಬ ಪದ ಬಹಳ ಆಳವಾದ ಅರ್ಥ ಹೊಂದಿದೆ. ಈ ದಿನ ಗ್ರಹಗಳ ಸಹಕಾರದಿಂದ ನಿಮಗೆ ಇತ್ತೀಚೆಗೆ ಯಾವುದೇ ಶ್ರಮವಿಲ್ಲದೆ ಹಣ ಸಿಗುವ ಸಾಧ್ಯತೆ ಇದೆ. ಕುಟುಂಬದ ಹಳೆಯ ಆಸ್ತಿ ವಿವಾದ ಅಚಾನಕ್ ನಿಮ್ಮ ಪರವಾಗಿ ಬಗೆಹರಿಸಬಹುದು. ಮರೆತು ಹೋದ ಹೂಡಿಕೆ, ಹಳೆಯ ಚಿನ್ನ, ಜಮೀನಿನ ದಾಖಲೆಗಳು, ನಿಮಗೆ ಗೊತ್ತೇ ಇರದ ಹಳೆಯ ಈ ಎಫ್ಡಿಗಳು ಈ ಅಚಾನಕ್ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅಷ್ಟಮ ಭಾವ ಅಂದರೆ ಅಚಾನಕ್ ಘಟನೆಗಳ ಒಂದು ಶುಭ ಗ್ರಹಗಳ ದೃಷ್ಟಿಗೆ ಒಳಗಾಗುತ್ತೆ. ಅದರರ್ಥ ಇಷ್ಟು ದಿನ ಮರೆಮಾಚಿದ್ದ ಹಣ ಈಗ ಹೊರಬರುತ್ತಿದೆ. ಕಲ್ಪಿಸಿ ನೋಡಿ, ಒಂದು ದಿನ ಏಕಾಏಕಿ ನಿಮಗೆ ಸುದ್ದಿ ಬರುತ್ತೆ, ನಿಲ್ಲಿಸಿದ್ದ ದೊಡ್ಡ ಮೊತ್ತದ ಹಣ ಈ ಪಾಸ್ ಆಗಿದೆ, ಅಥವಾ ಈ ಸರ್ಕಾರದ ಈ ರೀಫಂಡ್ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ಈ ದಿನ ನಿಮ್ಮ ಮೌನವೇ ಅತಿ ದೊಡ್ಡ ಶಕ್ತಿ. ಕುಂಭರಾಶಿಯವರೇ, ಕಾಲಚಕ್ರ ತಿರುಗುತ್ತಿದೆ. ಕೆಳಗೆ ಇರುವವರು ಮೇಲೆ ಏರುತ್ತಾರೆ. ಇದು ಪ್ರಕೃತಿಯ ನಿಯಮ. ರಾತ್ರಿ ಎಷ್ಟು ಗಾಢವಾಗಿರುತ್ತದೆಯೋ ಅಷ್ಟೇ ಬೆಳಗ್ಗೆ ಹತ್ತಿರವಾಗುತ್ತೆ. ನಿಮ್ಮ ರಾತ್ರಿ ಕಳೆದಿದೆ, ಈಗ ಪ್ರಭಾತ ಬರಲಿದೆ. ಈ 3 ಗುಪ್ತ ಶುಭವಾರ್ತೆಗಳು ನಿಮಗೆ ಫೆಬ್ರವರಿನಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಬಾಗಿಲು ತಟ್ಟಲಿವೆ. ಅವುಗಳಿಗಾಗಿ ನಿಮ್ಮ ಹೃದಯದ ಬಾಗಿಲು ತೆರೆದಿಡಿ. ಅನುಮಾನ ಪಡಬೇಡಿ, ಶಂಕಿಸಬೇಡಿ. ಕೇವಲ ಶ್ರದ್ಧೆ ಮತ್ತು ವಿಶ್ವಾಸ ಇಡಿ. ಏಕೆಂದರೆ ವಿಶ್ವಾಸ ಹೊಂದಿರುವವನ ಬಳಿ ಸಂಪೂರ್ಣ ಬ್ರಹ್ಮಾಂಡವೇ ಇರುತ್ತೆ. ಅವಕಾಶ ಬಂದಾಗ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಿ, ನಿದ್ರಿಸಬಾರದು. ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.